ಔಷಧಗಳನ್ನು ಅಕ್ರಮವಾಗಿ ಆನ್ಲೈನ್ನಲ್ಲಿ ಮಾರಾಟ ಮಾಡುವುದನ್ನು ವಿರೋಧಿಸಿ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದಿಂದ ಬುಧವಾರದಂದು ಔಷಧ ಅಂಗಡಿಗಳನ್ನು ಬಂದ್ ಮಾಡುವ ಜೊತೆಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಸಿಪಿ ಈರೇಶ್ ಗೌಡರವರು ಮಾತನಾಡಿ, ಆನ್ಲೈನ್ನಲ್ಲಿ ಔಷಧ ಮಾರಾಟಕ್ಕೆ ಯಾವುದೇ ಸ್ಪಷ್ಟ ನಿಯಮಗಳಿಲ್ಲದಿದ್ದರೂ ಹಲವು ಆನ್ಲೈನ್ ಕಂಪನಿಗಳು ಹಲವಾರು ವರ್ಷಗಳಿಂದ ಔಷಧವನ್ನ ಮಾರಾಟ ಮಾಡುತ್ತಲೇ ಬರುತ್ತಿವೆ. ಸಾರ್ವಜನಿಕರ ಆರೋಗ್ಯ ಮತ್ತು ರೋಗಿಗಳ ಸುರಕ್ಷತೆಯ ದೃಷ್ಟಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿ ಔಷಧ ವ್ಯಾಪಾರಿಗಳ ಸಂಘದ ಗೌರವಾಧ್ಯಕ್ಷರಾದ ಸತ್ಯನಾರಾಯಣ್ ಹೊಳಲ್ಕೆರೆ ಜಡೆ ಅವರು ಮಾತನಾಡಿ, ಸರ್ಕಾರ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಗಳು ದೊರೆಯಲಿ ಎಂಬ ಉದ್ದೇಶದಿಂದ ಜನೌಷಧ ಕೇಂದ್ರವನ್ನ ತೆರೆದರೆ ಕೆಲವರು ಅದನ್ನ ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಅಕ್ರಮ ಈ ಫಾರ್ಮಸಿಗಳನ್ನು ಮುಚ್ಚಿಸಲು ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರೂರಲ್ ಒಂದು ಭಾರತೀಯ ಜನೌಷಧಿ ಕೇಂದ್ರದ ದುರುಪಯೋಗ ಆಗ್ತಾ ಇದೆ. ಈಗ ನಾವು ಸಣ್ಣ ವ್ಯಾಪಾರಸ್ಥರು ನಮ್ಮ ಹೊಟ್ಟೆಪಾಡಿಗಾಗಿ ಮಾಡಿದಂಥ ವ್ಯವಸ್ಥೆಗೆ ಅದು ಒಳ್ಳೆಯ ವ್ಯವಸ್ಥೆ ಮಾಡಿದರು. ಅದನ್ನು ಬೇರೆ ಅಲ್ಲಿರ್ತಕ್ಕಂಥ ಮಾಲಕರು ಅದನ್ನು ದುರುಪಯೋಗ ಮಾಡ್ಕೊಂಡು ನಮ್ಮ ಜೀವನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಹ ನಾವು ಅದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಪರವಾಗಿ ಬಂದ್ ಮಾಡೋದಲ್ಲ, ಅದು ಪ್ರಧಾನಮಂತ್ರಿಯ ಕನಸಿನ ಕೂಸು. ಅದನ್ನು ಏನು ಮಾಡಬೇಕು, ಅವರಲ್ಲಿ ಏನು ತೊಂದರೆ ಇದೆ, ಅದರಲ್ಲಿ ಏನು ತೊಂದರೆ ಆಗಿದೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅಷ್ಟೇ, ಬೇರೆ ಏನೂ ಮಾಡ್ತಾ ಇದ್ದಿಲ್ಲ. ಅದು ಪ್ರಧಾನಮಂತ್ರಿಗಳ ಕನಸಿನ ಕೂಸು. ಎಲ್ಲ ಒಬ್ಬ ಪಬ್ಲಿಕ್ಸಿಗೆ ಒಳ್ಳೆಯ ಅನುಕೂಲ ಆಗೋಂಥ ಒಂದು ವ್ಯಾಪಾರ ಸಂಸ್ಥೆ, ಅಲ್ಲಿ ಒಳ್ಳೆಯ ಒಂದು ಕಡಿಮೆ ರೇಟಿಗೆ ಸಿಗೋಂಥ ಒಂದು ವ್ಯವಸ್ಥೆ ಅದು. ಅದನ್ನು ಇವರು ಮಾಲೀಕರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದನ್ನು ಬಂದ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈಚೆಲ್ಲ ನಮ್ಮ ಸೊರಬ ತಾಲೂಕಿನ ಎಲ್ಲ ಔಷಧಿ ವ್ಯಾಪಾರಗಾರರು ನಮಗೆ ಸಹಕಾರ ಕೊಟ್ಟಿರ್ತಾರೆ. ನಾವು ಈ ತಾಲೂಕು ಮನೆಯಲ್ಲಿ ಅಲ್ಲಿ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದಿಂದ ಔಷಧ ವ್ಯಾಪಾರಿಗಳು ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಮೌನ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಸಣ್ಣ ಔಷಧ ವ್ಯಾಪಾರಿಗಳ ಹಿತ ಕಾಯುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಕೆ ಪುರಂದರ್ ಅವರ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪುವಂತೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾದ ಅನಂತ್ ಪದ್ಮನಾಭ್, ಕಾರ್ಯದರ್ಶಿಗಳಾದ ಎಂಜೆ ಗಿರೀಶ್, ಖಜಾಂಚಿಗಳಾದ ಪುಟ್ಟರಾಜ್ ಗೌಡ, ವಿಶ್ವನಾಥ್ ಕಾಳೆ, ಪಂಚಾಕ್ಷರಿ ಜಡೆ, ಅಕ್ಷಯ್ ಕುಮಾರ್, ಮಹೇಶ್ ಕುಮಾರ್, ಅಭಿಷೇಕ್ ಗೌಡ ಆನವಟ್ಟಿ, ನಟರಾಜ್ ಶಿಂದೆ, ಭೀಮೇಶ್, ಸಂದೀಪ್ ಗೌಡ ಆನವಟ್ಟಿ, ನಾಗರಾಜ್ ಗೌಡ, ಬಸವರಾಜ್ ಗೌಡ, ಸುನಿಲ್ ಶಾನ್ಭೋಗ್ ಸೇರಿದಂತೆ ತಾಲೂಕಿನ ಎಲ್ಲ ಔಷಧ ವ್ಯಾಪಾರಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸಂದೀಪ್ UL9 ಲೈವ್ ನ್ಯೂಸ್, ಸೊರಬ.